ನಾಯಿಗಳ ಹಾವಳಿಗೆ 8 ತಿಂಗಳ ಹಸು ಬಲಿಯಾಗಿದ್ದು, ಘಟನೆಯಲ್ಲಿ ನಾಯಿಗಳು ಹಸುವಿನ ಮೇಲೆ ದಾಳಿ ನಡೆಸಿ ಅದರ ಬೆನ್ನು ಮತ್ತು ಹೊಟ್ಟೆಭಾಗ ಕಚ್ಚಿ ತಿಂದು ಹಾಕಿರುವ ಘಟನೆ ಗೌರಿಬಿದನೂರು ತಾಲೂಕು ಇಡಗೂರು ಮುಖ್ಯ ರಸ್ತೆಯ ಪಕ್ಕದ ತೋಟದ ಮನೆಯಲ್ಲಿ ನಡೆದಿದೆ. ಇಡಗೂರು ರಸ್ತೆಯಲ್ಲಿ ನಗರಸಭೆಯ ಘನ ತ್ಯಾಜ್ಯ ವಿಲೇವಾರಿ ಘಟಕ ಇದ್ದು, ಇಲ್ಲಿಗೆ ನಗರದಲ್ಲಿ ಸಂಗ್ರಹವಾಗುವ ಹಸಿ ಕಸ, ಒಣ ಕಸ, ಚಿಕನ್ ವೇಸ್ಟ್ಗಳನ್ನು ತಂದು ಇಲ್ಲಿಯೇ ಸುರಿಯುತ್ತಾರೆ. ಈ ಒಂದು ಘನ ತ್ಯಾಜ್ಯ ಘಟಕದಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ದುರ್ವಾಸನೆ ಬರುತ್ತಿದೆ ಎಂದು ಆ ಭಾಗದ ರೈತ ಇಬ್ಬಳಪ್ಪ ತಿಳಿಸಿದ್ದಾರೆ. ಅಂತಂದ್ರೆ ನಾವು ಸಾಕು ಕೋಳಿಗಳಿಗೆ ಇಲ್ಲಿ ಉಳಿಗಾಲವಿಲ್ಲ. ಎರಡನೇದು ಮಕ್ಕಳು, ಎಳೆ ಮಕ್ಕಳು ಆಡ್ತಾ ಇದ್ರೆ ಅವನ್ನ ಅಟ್ಯಾಕ್ ಮಾಡಕ್ ಬರ್ತವೆ. ಮಕ್ಕಳನ್ನ ಈ ತರ ಆಡೋ ಮಕ್ಕಳನ್ನ ಅಟ್ಯಾಕ್ ಮಾಡುತ್ತೆ. ಇಲ್ಲಿ ನಾನು ನಡೆದಿರೋ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಇವತ್ತಂತೂ ಅದು ನೋಡಕ್ ಆಗ್ತಿರ್ಲಿಲ್ಲ. ಅದನ್ನ ಕರು ಅದು ಎನ್ನೆಲ್ಲ ಇಂದ ಪದೇ ಅಲ್ಲ, ಕರುವಿಗೆ ಎಷ್ಟು ಅಲ್ಲಿ ಕಟ್ಟಾಕಿದ್ವು. ಅಲ್ಲಿ 8 ತಿಂಗಳ ಕರುನ 8 ತಿಂಗಳ ಕರು ಅಲ್ಲಿ ಕಟ್ಟಾಕಿದ್ವು. 7 ನಾಯಿಗಳು ಬಂದು ಅಟ್ಯಾಕ್ ಮಾಡಿದೆ ಅಂತಂದ್ರೆ ಕರುಗಳೆಲ್ಲ ಕರುಗಳೆಲ್ಲ ಹೊರಗಡೆ ಬಂದಿದ್ದಾವೆ. ತ್ಯಾಜ್ಯ ಘಟಕದಲ್ಲಿ ನಿರ್ವಹಣೆಯ ಕೊರತೆ ಇದ್ದು, ನೀರು ನಿಂತಲ್ಲೇ ನಿಂತು ಭೂಮಿಗೆ ಹಿಂಗುತ್ತಿದೆ. ಇದರಿಂದ ಅಂತರ್ಜಲಕ್ಕೆ ತೊಂದರೆಯಾಗುತ್ತದೆ. ನಾವು ಬೋರ್ವೆಲ್ಗಳನ್ನು ಕೊರೆಸಿದ್ದು ಅದೇ ನೀರನ್ನು ದಿನ ಬಳಕೆಗೆ ಮತ್ತು ಕುಡಿಯಲು ಬಳಸುತ್ತೇವೆ. ಇದೀಗ ಕಾಯಿಲೆಗಳು ಬರುವ ಭೀತಿ ಎದುರಾಗಿದೆ. ತ್ಯಾಜ್ಯ ಘಟಕದಲ್ಲಿ ನಿರ್ವಹಣೆಯ ಕೊರತೆ ಇದ್ದು, ನೀರು ನಿಂತಲ್ಲೇ ನಿಂತು ಭೂಮಿಗೆ ಹಿಂಗುತ್ತಿದೆ. ಇದರಿಂದ ಅಂತರ್ಜಲಕ್ಕೆ ತೊಂದರೆಯಾಗುತ್ತದೆ. ನಾವು ಬೋರ್ವೆಲ್ಗಳನ್ನು ಕೊರೆಸಿದ್ದು ಅದೇ ನೀರು ದಿನ ಬಳಕೆಗೆ ಮತ್ತು ಕುಡಿಯಲು ಬಳಸುತ್ತೇವೆ. ಇದೀಗ ಕಾಯಿಲೆಗಳು ಬರುವ ಭೀತಿ ಎದುರಾಗಿದೆ. ತ್ಯಾಜ್ಯ ಘಟಕದಿಂದ ಇಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಈ ಹಿಂದೆ 100ಕ್ಕೂ ಹೆಚ್ಚು ಕೋಳಿಗಳು ನಾಯಿಗಳ ದಾಳಿಗೆ ಸತ್ತು ಹೋಗಿತ್ತು. ಈಗ ಮನೆಯ ಮುಂದೆ ಹೊಲದಲ್ಲಿ 8 ತಿಂಗಳ ಹಸು ಕಟ್ಟಿ ಹಾಕಿದರೆ ಸುಮಾರು 7 ರಿಂದ 8 ಬೀದಿ ನಾಯಿಗಳು ಅದರ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿದ್ದು, ಪಶುಪಾಲನಾ ಇಲಾಖೆಯಿಂದ ವೈದ್ಯರು ಬಂದು ಚಿಕಿತ್ಸೆ ನೀಡಿ ಒಲಗೆಯೂ ಸಹ ಹಾಕಿ ಹೋಗಿದ್ದರು. ಆದರೂ ಕೂಡ ಸತ್ತು ಹೋಗಿದೆ. ಹಗಲಿನಲ್ಲೇ ಇಲ್ಲಿ ನಮಗೆ ಓಡಾಡಲು ತುಂಬಾ ಭಯವಾಗುವ ವಾತಾವರಣ ನಿರ್ಮಾಣವಾಗಿದೆ. ಸಂಬಂಧಪಟ್ಟವರು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.